ಮುಂದೆ 15 ದಿವಸದಲ್ಲಿ ನೀವೇನಾದರೂ ನಮ್ಮ ತುಮಕೂರು ನಗರದಲ್ಲಿ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ನೀವು ಕೆಲಸ ಮಾಡೋದನ್ನ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದೊಡ್ಡ ಪ್ರತಿಭಟನೆ ನಮ್ಮೆಲ್ಲ ನಾಗರಿಕರು ಸೇರಿ ಎಲ್ಲ ಕಾರ್ಪೊರೇಟರ್ಸ್ ಕರ್ಕೊಂಡು ನಾವು ದೊಡ್ಡ ಪ್ರತಿಭಟನೆ ಮಾಡ್ತೇವೆ. ಮತ್ತೆ ನಮ್ಮ ದೇಶದಲ್ಲಿ ಒಂದು ಹೆಸರಾಗಬೇಕು ಅಂತ ಪ್ರತಿಭಟನೆ ಮಾಡ್ತೇವೆ. ನಿಮ್ಮ ನಿರ್ಲಕ್ಷ್ಯವನ್ನು ಪೂರ ದೇಶಕ್ಕೆ ತೋರಿಸಬೇಕಾಗತ್ತೆ. ದಯವಿಟ್ಟು ನೀವು ಕ್ರಮ ವಹಿಸ್ತೀರಾ ಅಂತ ನಂಬಿರ್ತೇವೆ. ನಾನು ಸೌಮ್ಯ ಸತೀಶ್. ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಮಾಡುವಂತೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ವತಿಯಿಂದ ತುಮಕೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. 15 ದಿನಗಳಲ್ಲಿ ತುಮಕೂರು ನಗರದಲ್ಲಿ ನಾಯಿಗಳಿಗೆ ಕಡಿವಾಣ ಹಾಕದಿದ್ದರೆ ನಾಗರಿಕರು ಹಾಗೂ ಮುಖಂಡರು ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ ತಾಜುದ್ದೀನ್ ಶರೀಫ್. ಈ ವೇಳೆ ಮಾತನಾಡಿದ ತಾಜುದ್ದೀನ್ ಶರೀಫ್ ರವರು ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇತ್ತೀಚೆಗೆ ತುಮಕೂರು ನಗರದಲ್ಲಿ 3 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಬಾಲಕ ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿ ಗಾಯಗೊಂಡವರಿಗೆ 5,000 ಹಾಗೂ ಮೃತಪಟ್ಟವರಿಗೆ 5 ಲಕ್ಷ ರು ಪರಿಹಾರ ನಿಗದಿ. ಈ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿ ನೀಡಿದ ರಾಜ್ಯ ಸರ್ಕಾರ ಮಾರ್ಗಸೂಚಿ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಮುಖ್ಯ ರಸ್ತೆಗಳಲ್ಲದೆ ಒಳರಸ್ತೆ ಹಾಗೂ ಖಾಲಿ ನಿವೇಶನಗಳಲ್ಲಿ ನಾಯಿ ಹಿಂಡು ತಿರುಗಾಡುತ್ತಿದ್ದರಿಂದ ಜನರಲ್ಲಿ ಆತಂಕ ಮೂಡಿದೆ. ಕಳೆದ 3-4 ದಿನಗಳಿಂದ ಬೀದಿ ನಾಯಿಗಳು ಸೇರಿ ಮುಖ್ಯ ರಸ್ತೆ ಸೇರಿದಂತೆ ನಗರದ ತುಂಬಾ ಸುತ್ತಾಡುತ್ತಿವೆ. ಸುತ್ತಲಿನ 10 ಗ್ರಾಮಗಳ ಮಕ್ಕಳು ಶೈಕ್ಷಣಿಕ ಕೇಂದ್ರವಾದ ತುಮಕೂರು ನಗರದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಇದ್ದಕ್ಕಿದ್ದಂತೆ ಕಚ್ಚಾಡುವ ನಾಯಿಗಳ ಹಾವಳಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಹೊರಗಡೆ ಬಿಡಲು ಹಿಂಜರಿಯುವಂತಾಗಿದೆ. ಮನೆಗಳಿಂದ ಹೊರಬರಬೇಕಾದರೆ ಬೀದಿ ನಾಯಿಗಳು ಇಲ್ಲಿ ಎಲ್ಲಿ ಓಡಿಸಿಕೊಂಡು ಬರುತ್ತವೋ ಎಂದು ನೋಡಿಕೊಂಡು ಹೊರಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ. ಮಕ್ಕಳು ಮನೆಗಳಿಗೆ ತೆರಳಬೇಕಾದರೆ ಎಲ್ಲಿ ನಾಯಿ ಬಂದು ನಮ್ಮನ್ನು ಕಚ್ಚಿ ಬಿಡುತ್ತದೆಯೋ ಎಂಬ ಭಯದಿಂದ ಓಡಾಡುವಂತಾಗಿದೆ. ಪೋಷಕರಂತೂ ಮಕ್ಕಳ ಮೇಲೆ ಹದ್ದಿನ ಕಣ್ಣಿಟ್ಟು ಕಾಯುವಂತಾಗಿದೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಬೀದಿ ನಾಯಿಗಳು ಅಟ್ಟಿಸಿಕೊಂಡು ಅನಾಹುತಕ್ಕೆ ತಳ್ಳುವ ಮೊದಲೇ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಬೀದಿ ನಾಯಿಗಳ ಅಟ್ಟಹಾಸ ನಿಯಂತ್ರಣ ಮಾಡಬೇಕು. ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆಸ್ಪತ್ರೆ ವೆಚ್ಚ ಜಿಲ್ಲಾಡಳಿತ ಅಥವಾ ಮಹಾನಗರ ಪಾಲಿಕೆ ಭರಿಸಬೇಕು. ಒಂದು ವೇಳೆ ಬೀದಿ ನಾಯಿಗಳ ಹಾವಳಿಗೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಲಾಗುವುದು ಎಂದು ಮೂಲಕ ಎಚ್ಚರಿಕೆ ನೀಡಿದರು. ಮಹಾನಗರ ಪಾಲಿಕೆ ಅಸಿಸ್ಟೆಂಟ್ ಕಮಿಷನರ್ಗೆ ನಾವು ಒಂದು ಮನವಿ ಸಲ್ಲಿಸಿದ್ದೇವೆ. ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ APCR ವತಿಯಿಂದ ನಮ್ಮ ತುಮಕೂರು ನಗರದಲ್ಲಿ ನಾಯಿಗಳ ಹಾವಳಿ, ನಾಯಿಗಳ ದಾಳಿ ಮಕ್ಕಳ ಮೇಲೆ ದಿನನಿತ್ಯ ಏನು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಒಂದು ಮನವಿ ಸಲ್ಲಿಸಿದ್ದೇವೆ. ನಮ್ಮ ನಗರ ಪಾಲಿಕೆ ಆಯುಕ್ತರು ಮತ್ತು ಬೇರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಮಕ್ಕಳಿಗೆ ಏನು ಅನಾಹುತ ಆಗ್ತಾ ಇದೆ ಅದು ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಕೂಡಲೇ ಅದರ ವಿರುದ್ಧ ಏನು ಕ್ರಮ ತಗೋಬೇಕು, ಆ ಮಕ್ಕಳಿಗೆ ರಕ್ಷಣೆ ಮಾಡಲಿಕ್ಕೆ. ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗಲಿಕ್ಕೆ ಮತ್ತು ಬೇರೆ ಅಜ್ಜಿಯ ತಾತನ ಮನೆಗೆ ಬಂದಿರ್ತಾರೆ, ಮಕ್ಕಳು ಆಡ್ತಾ ಇರ್ತವೆ ಈಚೆ ಕಡೆ. ಅಂಥ ಸಮಯದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಏನು ನಾಯಿಗಳು ದಾಳಿ ಮಾಡಿ ಅವ್ರಿಗೆ ಗಾಯ ಮಾಡ್ತಾ ಇದ್ದಾವೆ ಮತ್ತು ಜೀವ ಹೋಗುವಂತ ಕೂಡ ಇದಾಗಿದೆ. ಬಟ್ ತುಮಕೂರು ನಗರದಲ್ಲಿ 2 ದಿನ ಹಿಂದೆ ದಾನಪಲ್ಲೆ ಕಡೆ ಘಟನೆ ಆಗಿರೋದು. ಆ ಮಗುವ ಜೀವ ಉಳಿದಿರೋದೇ ಕಷ್ಟ. ಮತ್ತು ಆ ಮಗುಗೆ ಸಿದ್ಧಗಂಗಾ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೊಗೊಂಡೋಗಿ ಸೇರಿಸಿದ್ದಾರೆ. ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ನಮ್ಮ ಹತ್ರ ಸರ್ಜನ್ ಇಲ್ಲ ಅಂತ ಹೇಳಿದ್ದಕ್ಕೆ ಅವರು ಪ್ರೈವೇಟ್ ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸಿದ್ದಾರೆ. 1.5 ಲಕ್ಷ ರೂಪಾಯಿ ವೆಚ್ಚ ಕೇಳಿದ್ದಾರೆ. ಅದೆಲ್ಲ ಎಲ್ಲಿಂದ ಬಡವ್ರು ತೊಗೊಂಡು ಬರಬೇಕು? ಬಡವ್ರ ಮಕ್ಕಳಿಗೆ ನಾಯಿ ಕಚ್ಚೋದು, ಬಡವ್ರ ಮಕ್ಕಳೇ ಈಚ್ ಕಡೆ ಆಡೋಕೆ ಹೋಗೋದು. ನಿಮ್ಮ ಕಮಿಷನರ್ ಆಗಲಿ, ನೀವು ಕಾರ್ಪೊರೇಷನಲ್ಲಿ ದೊಡ್ಡ ಅಧಿಕಾರಿಗಳ ಮಕ್ಕಳಿಗೆ ಯಾವ ನಾಯಿನೂ ಕಚ್ಚಕ್ಕೆ ಬರೋದಿಲ್ಲ. ಯಾಕಂದರೆ ನಿಮ್ಮ ಮಕ್ಕಳು ಸೇಫ್ಟಿಯಾಗಿ ನೀವು ಕಾರಲ್ಲಿ ಕರ್ಕೊಂಡು ಹೋಗ್ತೀರಾ. ಬಡಿ ಪಾಯಿಗಳು ಎಲ್ಲಿ ಹೋಗಬೇಕು? ಅದಕ್ಕಾಗಿ ದಯವಿಟ್ಟು ನಿಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಹೈಕೋರ್ಟ್ ಆದೇಶದ ಪ್ರಕಾರ ಯಾರಾದರೂ ನಾಯಿಗಳ ದಾಳಿಯಿಂದ ಮೃತಪಟ್ಟರೆ ಕಾರ್ಪೊರೇಷನ್ ವತಿಯಿಂದ 5 ಲಕ್ಷ ರೂಪಾಯಿ ಕೊಡುವಂಥ ಆದೇಶ ಇದೆ. ಆ ಆದೇಶ ಕೂಡ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಡ್ತಾ ಇದ್ದೇವೆ. 5 ಲಕ್ಷ ರೂಪಾಯಿ ಕೊಡಬೇಕು. ಮತ್ತು ಒಂದು ಹಲ್ಲು
ಯಾವುದಾದ್ರೂ ಬೈಟ್ ಆದರೆ ಕಚ್ಚಿದ್ರೆ ಅದಕ್ಕೆ 5,000 ರೂಪಾಯಿ ಕೊಡುವಂಥ ಹೈಕೋರ್ಟ್ನ ಆದೇಶ ಇದೆ. ಎಲ್ಲ ಥರ ಹಣ ಅಲ್ಲಿ ನೀವು ಹೋಗ್ಬಿಟ್ಟು ಯಾರು ನಿಮ್ಮ ಹತ್ರ ನಾಯಿ ಕಚ್ಚಿದೆ ಅಂತ ದುಡ್ಡು ಕೇಳೋಕ್ಕೆ ನಿಮ್ಮ ಹತ್ರ ಬರೋದಿಲ್ಲ. ಜಿಲ್ಲಾ ಆಸ್ಪತ್ರೆ ಮತ್ತು ಬೇರೆ ಆಸ್ಪತ್ರೆಯಲ್ಲಿ ಅದು ಎಂಟ್ರಿ ಆಗಿರುತ್ತೆ, ನೀವು ಹುಡುಕೊಂಡು ಹೋಗಿ ಕೊಡಬೇಕು ಅಂತ ನಾವು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಮುಖ್ಯಸ್ಥರಾದಂಥ ಉಬೇದುಲ್ಲಾ ಮತ್ತು ಬೇರೆ ಅಫ್ಜಲ್ ಖಾನ್ ಮತ್ತು ಬೇರೆ ಸ್ನೇಹಿತರು ಕೂಡ ಜೊತೆಯಲ್ಲಿದ್ದಾರೆ. ನಾವು ನಿಮ್ಮಲ್ಲಿ ಮನವಿ ಮಾಡ್ತೇವೆ, ಏನಾದರೂ 15 ದಿವಸದೊಳಗಡೆ ಕ್ರಮ ನೀವು ವಹಿಸಲಿಲ್ಲ, ಏನಾದರೂ ಡಿಫ್ರೆನ್ಸ್ ಕಾಣಲಿಲ್ಲ ಅಂದರೆ ತುಮಕೂರಿನಲ್ಲಿ ದೊಡ್ಡ ಒಂದು ಪ್ರತಿಭಟನೆ ನಾವು ಮಾಡಬೇಕಂತ ತೀರ್ಮಾನ ಮಾಡ್ತೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನಾವು ಮಹಾನಗರ ಆಯುಕ್ತರಿಗೆ ಮತ್ತು ಬೇರೆ ಎಲ್ಲ ಕಾರ್ಪೊರೇಟರ್ಗಳಿಗೂ ಹೇಳ್ತೇವೆ, ದಯವಿಟ್ಟು ನೀವೆಲ್ಲ ಬಂದು ಗಮನ ವಹಿಸಿ. ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ವತಿಯಿಂದ ತಾಜುದ್ದೀನ್ ಶರೀಫ್, ತುಮಕೂರು. ಅಧಿಕಾರಿಗಳ ನಿರ್ಲಕ್ಷ್ಯ 100% ಇರ್ತವೆ. ಅಧಿಕಾರಿಗಳ ನಿರ್ಲಕ್ಷ್ಯ 100% ಇರ್ತವೆ. ಯಾಕಂದರೆ ಅಧಿಕಾರಿಗಳು ಯಾವುದೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ತುಮಕೂರಿನಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಎಲ್ಲಿಂದ ಬರ್ತಾ ಇದೆ ನಾಯಿಗಳು? ನಮ್ಮ ಕಾರ್ಪೊರೇಟರ್ ಸಾಹೇಬ್ರು ಹೇಳಿದ್ರು, ಬೆಂಗಳೂರಿಂದ ತೊಗೊಂಬಂದು ದಾಬಾಸ್ಪೇಟೆ ಕಡೆ ಎಲ್ಲ ನಾಯಿ ಬಿಡ್ತಾವಲ್ಲ, ಅದೊಂದು ತುಮಕೂರು ಸೇರ್ತಾವೆ ಅಂತ. ಮತ್ತು ನಾಯಿಗೆ ಏನು ತಿನ್ನೋಕ್ಕೆ ಸಿಗಲಿಲ್ಲ ಅಂದರೆ ಕಸ ಎಲ್ಲ ನೀವು ಕಾರ್ಪೊರೇಷನ್ ಗಾಡಿಯಲ್ಲಿ ಬಾಚ್ಕೊಂಡು ಬಂದುಬಿಡ್ತೀರಲ್ಲ, ಅನ್ನ ಅವು ಇವು ಎಷ್ಟೆಲ್ಲ ಬಾಚ್ಕೊಂಡು ಬರ್ತೀರ. ಆ ನಾಯಿಗಳಿಗೆ ತಿನ್ನೋಕ್ಕೇನು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು? ಆ ನಾಯಿಗಳೇನು ಮಾಡ್ತವೆ, ಇಂಥ ಮಕ್ಕಳ ಮೇಲೆ ಅಲ್ಲಿ ಇಲ್ಲಿ ಅಟ್ಯಾಕ್ ಮಾಡ್ತವೆ. ಅದಕ್ಕೆ ಏನು ಪರಿಹಾರ ಇದೆ ತೆಗಿಬೇಕು. ನಿರ್ಲಕ್ಷ್ಯ, ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ. ಕಸ ಮತ್ತು ಎಲ್ಲೋ ಒಂದು ಬಾರ್ ಇದೆ ಅಂತೆ, ಬಾರ್ ಮುಂದೆ ಬೇಕಾದಷ್ಟು ಕಸ ಬಿದ್ದಿರತ್ತೆ ಅಂತೆ ದಾನಾ ಪ್ಯಾಲೇಸ್ ಹತ್ರ. ಅಲ್ಲಿ ಹೋಗಿ ನೋಡಬೇಕು, ಆ ರಘು ಬಾರ್ ಮುಂದೆ ಇರ್ತದೆ ಅಂತ ಹೇಳಿದ್ದಾರೆ, ಅಲ್ಲಿ ಹೋಗಿ ನೋಡಬೇಕು. ಯಾವುದೇ ರೀತಿ ಕಸ ಇರಬಾರ್ದು. ಕಸ ಇದ್ರೆ ನಾಯಿಗಳು ಸೇರ್ತವೆ. ನಾಯಿಗಳು ಸೇರಿದ್ರೆ ಆಟ ಆಡೋ ಮಕ್ಕಳಿಗೆ. ಮತ್ತು ನಮ್ಮ ಆಯುಕ್ತರಲ್ಲಿ ಒಂದು ಮನವಿ, ಒಂದು ಬೈಟ್ ನೋಡಿದೆ, ನಮ್ಮ ಮೇಡಮ್ ಒಂದು ಹೇಳಿದ್ದಾರೆ, ಮಕ್ಕಳಿಗೆ ಈಚ್ ಕಡೆ ಬಿಡಬೇಡಿ ಅಂತ. ಮಕ್ಕಳಿಗೆ ಈಚ್ ಕಡೆ ಬಿಡ್ದಲ್ಲೇ ಮತ್ತೇನು ಮಕ್ಳು ಎಲ್ಲಿ ಹೋಗ್ಬೇಕು ಆಡೋದು? ಎಲ್ಲಾರ್ದು ಬಂಗ್ಲೆ ಇರ್ತದೆ, 5 ಎಕರೆ ಬಂಗ್ಲೆ ಇದಾವೆ ತುಮಕೂರಲ್ಲಿ. ಮಕ್ಕಳು ಈಚ್ ಕಡೆ ಚಾಕ್ಲೇಟ್ ತೊಗೊಂಡು ಈಚ್ ಕಡೆ ಬಿಡಬೇಕು, ಟ್ಯೂಷನ್ಗೆ ಹೋಗೋರು ಈಚ್ ಕಡೆ ಬರಬೇಕು, ಸ್ಕೂಲ್ ಹೋಗೋರು ಈಚ್ ಕಡೆ ಬರಬೇಕು. ಈಚ್ ಕಡೆ ಬರಬಾರ್ದು ಅಂದರೆ ಎಂಥದ್ದು ಮೇಡಮ್ ಮಾತಿದು? ದಯವಿಟ್ಟು ನೀವು ಇದೆಲ್ಲ ನೀವು ಕ್ರಮ ವಹಿಸ್ತೀರಾ ಅಂತ ನಾವು ನಂಬಿರ್ತೇವೆ ಮೇಡಮ್. ದಯವಿಟ್ಟು ಕೆಲಸ ಮಾಡಿ.